ನಮ್ಮ ವೈಯಕ್ತಿಕ ಬೇಡಿಕೆ ಏನಿಲ್ಲ. ನಮ್ಮ ಬೇಡಿಕೆ ಪಕ್ಷ ಈ ವಂಶ ಪಾರಂಪರೆ ಭ್ರಷ್ಟಾಚಾರ ಏನಿದೆ ಇದರಿಂದ ಮುಕ್ತ ಆಗ್ಬೇಕು ಅನ್ನೋದು ನಮ್ಮ ಬೇಡಿಕೆ. ಇದರ ಅರ್ಥ ಬದಲಾವಣೆ ಮಾಡಬೇಕು ಅಂತ ನಮ್ಮ ಬೇಡಿಕೆ ಇಟ್ಟಿವಿ. ಅವರು ಎಲ್ಲ ಸಮಗ್ರವಾಗಿ ಚರ್ಚೆ ಮಾಡಿ ಚಿಂತನೆ ಮಾಡಿ ಕಾರ್ಯಕರ್ತರ ಭಾವನೆಗಳನ್ನು ತಿಳ್ಕೊಂಡು ಅವರು ನಿರ್ಣಯ ಮಾಡಬೇಕು. ಒಂದೊಮ್ಮೆ ಇದಕ್ಕಿಂತ ಇಲ್ಲಿ ಏನು ನೀವು ಬಂದ್ರಿ, ಇಷ್ಟೆಲ್ಲ ಹೋರಾಟ ಮಾಡಿದ್ರಿ, ಶಿಶು ಸಮಿತಿ ಮುಂದೆ ಬಂದ್ರಿ, ಶೋಕಾಸ್ ನೋಟಿಸ್ ಆಯ್ತು, ಎಲ್ಲ ಆಯ್ತು, ಇದೆಲ್ಲ ಆದ್ಮೇಲೂ ಕೂಡ ಏನು ಆಗಿಲ್ಲ ಅಂದ್ರೆ ಯತ್ನಾಳ್ ಅವರ ಮುಂದಿನ ನಡೆ ಆಗಿಲ್ಲ ಅನ್ನೋಂಥದಕ್ಕೆ ಅವ್ರಿಗೇನೆ ಉತ್ತರ ಕೊಡ್ಬೇಕು. ಈಗ ಹೆಂಗೆ ಸುಮ್ಮನೆ ಹೇಳೋದು ಆಗಿಲ್ಲ ಅಂದ್ರೆ ಹಾಗೆ ಒಬ್ರು ಯಾರೋ ಪತ್ರಕರ್ತರು ಕೇಳಿದ್ರು, ಏನ್ರಿ ನೀವೆಲ್ಲ ಗಟ್ಟಿಯಾಗಿ BJP ಬಿಟ್ಟು ಹೊಸ ಪಕ್ಷ ಅಂತ ಮೂರ್ಖತನದ ಮೇಲೆ ನಾವು ಹೋಗಿಲ್ಲ. ಅಷ್ಟು ಮೂರ್ಖರಲ್ಲ, ದಟ್ಟು. ನಾವೆಲ್ಲ ರಾಷ್ಟ್ರೀಯ ವಿಚಾರ ಇದ್ದಾವೆ. ನಾವು ಪ್ರಾದೇಶಿಕ ಪಕ್ಷವನ್ನು ಮಾಡುವಂತೂ ನಮ್ದಿನ್ನೂ ಆ ಇದರಲ್ಲಿಲ್ಲ. ನಾವು ರಾಷ್ಟ್ರ ಪರವಾಗಿ ನಿಲ್ಲುವರು, ಹಿಂದುತ್ವ ಪರವಾಗಿ ನಿಲ್ಲುವರು. ನಮಗಿರೋದೇ ಒಂದೇ ಒಂದು BJP ಒಂದೇ ಆಶಾ ಕಿರಣ ಇವತ್ತು ರಾಜಕೀಯ. ಅದರ ವಿರುದ್ಧ ನಾವು ಎಂದು ಕೆಲಸ ಮಾಡೋದಿಲ್ಲ. ಯಾರು ಪಕ್ಷಕ್ಕೆ ದ್ರೋಹ ಮಾಡಿ ಬೇರೆ ಪಕ್ಷ ಕಟ್ಟಿ ಅದೆಲ್ಲ ಸೋತು ಸುಣ್ಣಾಗಿ ಕೈಕಾಲು ಹಿಡಿದು ಮಾತು ಬಂದು ಅವ್ರ ಬಗ್ಗೆ ಚರ್ಚೆ ಆಗಬೇಕು ವಿನಃ ನಮ್ಮಂಥ ದೇಶಭಕ್ತರ ಬಗ್ಗೆ ಚರ್ಚೆ ಆಗೋದು ಅವಶ್ಯಕತೆ ನಾಯಕತ್ವ ಬದಲಾವಣೆ ಆದರೆ ಅದಲ್ಲ. ಅವ್ರ ಬಗ್ಗೆ ಭಾಳ ಗೌರವ ಇದೆ. ನಮ್ಮ ದುರ್ದೈವ ಅಂದ್ರೆ ಅರುಣ್ ಜೇಟ್ಲಿ ಅವರು ಇದ್ದರು. ಪಾಪ ಅವರು ಹಬ್ಬದ ಮೇಲೆ ನಾವು ರಾಜನಾಥ್ ಸಿಂಗ್ರು ಭಾಳ ಹಿರಿಯರು, ರಾಷ್ಟ್ರೀಯ ಅಧ್ಯಕ್ಷರು, ಆ ಕೆಲಸ ಮಾಡೋದು ಅವ್ರ ಬಳಿ ನಾವು ನಮ್ಮ ನೋವನ್ನು ತೋಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟು ಸುಮಾರು 15 ನಿಮಿಷ ನಾವು ಇಲ್ಲಿ ಎಲ್ಲಾನು ಹೇಳಿದ್ದೀವಿ. ವಕಫ್ ಆಯಿತು ಮತ್ತು ಪಕ್ಷದ ಆಂತರಿಕ ಅವರು ಭಾಳ ಸಕಾರಾತ್ಮಕವಾಗಿ ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ನಾವು ಮಾತಾಡ್ತೀನಿ. ಒಟ್ಟಾರೆ ಎಲ್ಲರೂ ಒಗ್ಗಟ್ಟಾಗಿ ಮುಂದಿನ ಸಲ ಕರ್ನಾಟಕದಲ್ಲಿ BJP ಸರ್ಕಾರ ತರಲಿಕ್ಕೆ ನಾವೆಲ್ಲ ಹೋರಾಟ ಮಾಡ್ಬೇಕಂತ ಆದೇಶ. ನಮ್ಮದು ಯಾರಿಗೆ ಏನು ಹೇಳ್ಬೇಕಾಗೈತಿ ನಾವು ಅವ್ರಿಗೆ ಹೇಳಕ್ಕೆ ಹೋಗ್ಬೋದು. ಯಾರಿಗೆ ಹೇಳೋದ್ರಿಂದ ಏನೂ ಲಾಭ ಇಲ್ಲಲ್ಲ, ಅಂಥವ್ರಿಗೆ ಹೇಳೋದ್ರಿಂದ ಏನು ಲಾಭ ಅಂತ ನಾವು ಲಾಭ ಆಗ್ಬೇಕಲ್ಲ, ಅದರಿಂದ ಆ್ಯಕ್ಷನ್ ಆಗ್ಬೇಕು. ನಾವು ಏನು ಕೊಟ್ಟಿದ್ದಕ್ಕೆ ಆ್ಯಕ್ಷನ್ ಆಗ್ತದ್ರೆ ಅಲ್ಲಿ ಹೋಗಿವಿ, ಅವ್ರಿಗೆ ಹೇಳಿವಿ. ಯಾಕೆ ವಕಫದ್ದು ಆ್ಯಕ್ಷನ್ ಆಗ್ತದೆ ಅಂತ ಹೇಳಿ ತಿದ್ದುಪಡಿ ಇತ್ತು, ಅದಕ್ಕೆ ಹೋಗಿದ್ದೀವಿ. ಮತ್ತು ಯಾರಿಗೆ ಕಿವಿ ಮುಟ್ಟಿಸ್ಬೇಕು, ಯಾರು ನ್ಯೂಟ್ರಲ್ ಅದಾರ ಅವ್ರ ಕಡೆ ಹೋಗಿದ್ವಿ. ಇದು ಸಣ್ಣ ಪುಟ್ಟ ಒಂದೇ ಬಣ, ಇದಂತ ಸಣ್ಣ ಪುಟ್ಟ ವಿಚಾರಗಳು ಆಗ್ತಾನೆ ಪಾಪ ಅವ್ರಿಗೆ ಅನಿಸಿರ್ಬೇಕಂತ ಅವ್ರ ಗಮನಕ್ಕೆ ಬಂದಿರ್ಲಿಕ್ಕೆಲ್ಲ. ಇದರಿಂದ BJP ಮೇಲೆ ಏನು ಪರಿಣಾಮ ಬೀರೋದೇ ಇಲ್ಲ. ಹೌದ್ರಿ, ಇರಬೇಕಲ್ಲ. ಅವ್ರು ಅಲ್ಲೇ ಕೊಂಡ್ರಲ್ಲ, ಪರಿಣಾಮ ದುಡುಗಿಲ್ಲ ಅಂದ್ರೆ ನಾವೆಲ್ಲ ಅವ್ರ ಬಳಿ ನಾವು ಅಪಾಯಿಂಟ್ಮೆಂಟು ಬೇಡ ಅಲ್ಲಲ್ಲ. ಅವರಿಂದ ಏನು ಸಮಸ್ಯೆ ಇತ್ಯರ್ಥ ಆಗಲ್ಲ ಅಂತ ನಿಮ್ಮ ಅಭಿಪ್ರಾಯ? ಇಲ್ಲ, ನಾವು ನೋಡ್ರಿ ಈಗ ಶಿಸ್ತು ಸಮಿತಿಯವ್ರು ನಮ್ಗೆ ನೋಟಿಸ್ ಕೊಟ್ಟಾರೆ. ಅಲ್ಲಿಂದ ನಿನ್ನೆ ಮಧ್ಯಾಹ್ನದಾಗ ಬೊಮ್ಮಾಯಿ ಅವರಿಗೆ, ಸೋಮಣ್ಣ ಅವರಿಗೆ, ಡಾಕ್ಟರ್ ಸುಧಾಕರ್ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಫೋನ್ ಮಾಡಿ ನಮ್ಮ ಮುಂದೆನೇ ನಾವು ಅಲ್ಲಿ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಊಟಕ್ಕೆ ಹೋಗಿದ್ದೀವಿ, ಅವರು ಅಲ್ಲಿದ್ದರು. ಹಿಂಗೆ ಮಾತಾಡ್ತಾನೆ ಅವ್ರು ಅರ್ಜೆಂಟ್ ನೀವು ಬರಬೇಕು 3 ಗಂಟೆಗೆ ಅಂತ ಹೇಳಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಫೋನ್ ಮಾಡೋದು. ಅವ್ರು 3 ಜನರನ್ನ ಮತ್ತು ಕೆಲವೇ ನಾಯಕರು ಕರೆದು ಮಾತಾಡ್ತಾ ಇದ್ದಾರೆ. ಅಂದರೆ ಅಲ್ಲಿ ರಾಧಾಮೋಹನ್ ದಾಸರನ್ನು ಏನು ಉಪಸ್ಥಿತಿ ಇರಲಿಲ್ಲ. ಅದಕ್ಕೆ ಇದನ್ನು ರಾಧಾಮೋಹನ್ ದಾಸರನ್ನು ಬಿಟ್ಟು ಏನೇನು ನಡೆದಿದೆ ಕರ್ನಾಟಕದಲ್ಲಿ ಕೇಳಲಿಕ್ಕೆ ಕರೆದಾರೆ. ಸರ್, ಈಗ ಆರ್ ಅಶೋಕ್ ಅವರು ಕೂಡ ಬರ್ತಾ ಇದ್ದಾರೆ. ಇದೇ ವಿಚಾರ ಚರ್ಚೆ ಮಾಡಕ್ಕೆ ಏನಾದ್ರು ಬರ್ತಾ ಇದಾರೆ ಅಥವಾ ನಿಮಗೇನಾದ್ರು ಗೊತ್ತಾ ಅವ್ರು ಬರ್ತಿರೋದು? ಇಲ್ಲ, ಆರ್ ಅಶೋಕ್ ಅವರು ನೋಡಿ, ಅವರು ಒಬ್ಬ ಪಕ್ಷದ ಒಂದು ಪ್ರಮುಖ ಹುದ್ದೆಯಲ್ಲಿ ಅವ್ರ ಬಳಿ ಕೆಲವೊಂದು ಭಾವನೆ ಇದೆ. ಅವ್ರಿಗೆ ಹೇಳಬೇಕಾಗಿದೆ ಏನಂತೇಳಿ, ಹಿಂಗೆ ನಡೆದಂತೇಳಿ. ನನಗನ್ನಿಸ್ತದೆ ಆರ್ ಅಶೋಕ್ ಅವರು ಪಕ್ಷದ ಹಿತದೃಷ್ಟಿಯಿಂದ ಗಟ್ಟಿಯಾಗಿ ಈ ಸಲ ಹೇಳ್ತಾರೆ. ಅವ್ರಿಗೂ ಪಕ್ಷ ಉಳಿಬೇಕು ಅನ್ನೋಂಥ ಕಳಕಳಿಯಿಂದ ಬರ್ತಾ ಇದ್ದಾರೆ. ಬಟ್ ಅದ್ರ ಮ್ಯಾಗ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತೀನಿ. ಮತ್ತು ಅದಕ್ಕೆ ಬೇಕಾದಂಥ ನಾ ಏನು ಆರೋಪ ಮಾಡಿದ್ದೇನೆ ಇಲ್ಲಿಯವರೆಗೆ, ನಾ BJP ಮೇಲೆ ಆರೋಪ ಮಾಡಿಲ್ಲ. ಯಡಿಯೂರಪ್ಪ ಕುಟುಂಬ ಬಿಟ್ಟರೆ ಮತ್ತೊಬ್ಬರು ಯಾರ ಮೇಲೂ ಆರೋಪ ಮಾಡಿಲ್ಲ. ಅಶೋಕ್ ಬಗ್ಗೆ ನಾ ಮಾತಾಡಿಲ್ಲ, ಜಗದೀಶ್ ಶೆಟ್ಟರ್ ಬಗ್ಗೆ ಮಾತಾಡಿಲ್ಲ. ಸದಾನಂದ ಗೌಡ ಮೊನ್ನೆ ಮಾತಾಡಿದ್ದಕ್ಕೆ ಸರಿಯಾದ ಉತ್ತರ ಕೊಡಬೇಕ್ರೆ ಬಹುತೇಕವಾಗಿ ನಾನು ಭಾರತೀಯ ಜನತಾ ಪಾರ್ಟಿ ಪಕ್ಷದ ಬಗ್ಗೆ ಆಗಲಿ, ರಾಷ್ಟ್ರೀಯ ನಾಯಕರ ಬಗ್ಗೆ ಆಗಲಿ, ಕರ್ನಾಟಕದ ಯಾವ ನಾಯಕರ ಬಗ್ಗೆ ನಾನು ಮಾತಾಡ್ತೀನಿ. ರಾಜನಾಥ್ ಸಿಂಗ್ ಅವ್ರನ್ನ ಕೂಡ ಭೇಟಿಯಾಗಿ ನಾನು ನಿನ್ನೆ ಭೇಟಿಯಾಗಿದ್ದೀವಿ. ಅವ್ರ ಜೊತೆಗೆ ಎಲ್ಲ ಹೇಳಿದೀವಿ. ಈ ವಕಫದ ಬಗ್ಗೆ ಚರ್ಚೆ, ದೊಡ್ಡ ಚರ್ಚೆ ಅಂತ ನಾವು ವಕಫ್ ಬಗ್ಗೆ ಹೇಳಿದೀವಿ. ಈ ರೀತಿ ಕರ್ನಾಟಕದಲ್ಲಿ ಒಂದು ಭಯಾನಕ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಬ್ಬ ಮತಾಂಧ ವಕಫ್ ಮಂತ್ರಿ ಎಲ್ಲ ಕಡೆ ಅಡ್ಡಾಡಿ ಒಂದು ರೀತಿ ಪ್ರಚೋದನಕಾರಿಯಾಗಿ, ನೀವು ನಮ್ದಿಷ್ಟು ಜಮೀನಿದೆ, DC ಮತ್ತು AC ತಹಸೀಲ್ದಾರ್ಗೆ ಬೆದರಿಕೆ ಹಾಕಿ ಇವರು ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಅದಕ್ಕೆ ನೀವು
ಎಲ್ಲ ವಕಫ್ ಅಂತೇಳಿ ದಾಖಲೆ ಮಾಡ್ಬೇಕಂತ ಬೆದರಿಕೆ ಒಂದು ತಂತ್ರ ಮಾಡಿದ್ದಾನೆ. ಅದಕ್ಕೆ ನಾವು ಜಮೀರ್ ಅಹಮದ್ ಖಾನ್ ಬಗ್ಗೆನೂ ಹೇಳಿದ್ವಿ. ಮತ್ತು ಈ ಕಾನೂನು ಇನ್ನೂ ಇದು ಆಗಬೇಕು. ನಮ್ಮ ಕುಮಾರ್ ಬಂಗಾರಪ್ಪನವ್ರು ಹೇಳಿದ್ರು ಈ ಟ್ರಿಬ್ಯುನಲ್ ಏನಿದೆ ಆ ಟ್ರಿಬ್ಯುನಲ್ ಕಿತ್ತೆ ಹಾಕಬೇಕು. ಮತ್ತು ಕರ್ನಾಟಕದ ಇಂದಿನ ಸ್ಥಿತಿ ಬಗ್ಗೆನೂ ನಾವು BJPಯ ಸ್ಥಿತಿ ಬಗ್ಗೆ ಮಾತಾಡ್ತೀವಿ. ನಮಗೆ ಭಾಳ ಗೌರವ ಅಂದರೆ ನಮಗೇನಾದರೂ ದಿಲ್ಲಿಯಲ್ಲಿ ಬಹಳ ಸರಳವಾಗಿ ಅಪಾಯಿಂಟ್ಮೆಂಟ್ ಸಿಗೋದು ರಾಜನಾಥ್ ಸಿಂಗ್ ಅವ್ರದ್ದು, ನಿತಿನ್ ಗಡ್ಕರಿ ಅವರು. ಅದಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಅವ್ರನ್ನ ಭೇಟಿ ಆಗ್ತೀರಾ ಸರ್? ಮತ್ತೆ ಯಾರನ್ನಾರು ಭೇಟಿ ಆಗ್ತೀರಾ ಸರ್? ಇಲ್ಲ ನೋಡಿ, ಅದೇನು ಭೇಟಿ ಇಲ್ಲ. ಯಾಕಂದ್ರೆ ನಿತಿನ್ ಗಡ್ಕರಿ ಅವರು ನಾವು ಯಾವಾಗ ಹೋದ್ರೂ ಯಾವುದೇ ಸಮಸ್ಯೆ ತುಂಬೋದು ಸ್ಪಂದನೆ ಮಾಡಿದ್ದಾರೆ. ನಮಗೆ ಸರಳವಾಗಿ ಅವರು ಸಿಕ್ಕಿದ್ದಾರೆ. ಅದಕ್ಕೇ ನಾವು ರಾಜನಾಥ್ ಸಿಂಗ್ರಿಗೆ ಹೇಳಿದ್ವಿ, ನೀವಿಬ್ಬರು ನಮಗೆ ಭಾಳ ಬೇಗ ಸಿಗ್ತೀರಿ, ಇದೇ ನಿಮ್ಮಂಥದ್ದು ಎಲ್ಲರಿಗೂ ಬರಲಿ ಅಂತ ಹೇಳ್ಕೊಟ್ಟು